ಜಾನಪದ ಹಾಡಿನ ಕಣಜವಾಗಿ ತನ್ನ ಕಂಠಸಿರಿಯ ಮೂಲಕ ಜಾನಪದ ಲೋಕವನ್ನ ಶ್ರೀಮಂತಗೊಳಿಸಿದ ಹಾಡು ಹಕ್ಕಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಅಂಕೋಲಾ ಬಾವಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಗೇರಿಯ ನಿವಾಸಿ ಸುಕ್ರಿ ಬೊಮ್ಮಗೌಡರ ಅಂತ್ಯಕ್ರಿಯೆ ಮೃತರ ಸ್ವಂತ ಜಮೀನು ಬಡಗೇರಿಯಲ್ಲಿ ಪೊಲೀಸ್ ಗೌರವಗಳೊಂದಿಗೆ ನೆರವೇರಿತು. ಅವರ ಜೀವನ ಪಥದ ಚಿತ್ರಣ ಇಲ್ಲಿದೆ. ಸುಕ್ರಿಗೌಡ ನಿಂತ ಸ್ಥಳದಲ್ಲಿಯೇ ಯಾವುದೇ ಪೂರ್ವ ತಯಾರಿಗಳಿಲ್ಲದೆ ಜಾನಪದ ಹಾಡುಗಳನ್ನ ಕಟ್ಟಿ ಹಾಡು ಹಾಡುತ್ತಿದ್ರು. ಇವರು ಹಾಡಲು ಆರಂಭಿಸಿದ್ರು ಎಂದ್ರೆ ಇಂಪಾದ ಧ್ವನಿಯ ಮೂಲಕ ಜಾನಪದದ ಕಣಜದಿಂದ ಒಂದೊಂದೇ ಹಾಡುಗಳು ರಿಂಗಣಿಸುತ್ತಿದ್ದವು. ತಾನು ಹಾಡುವುದರ ಮೂಲಕ ತನ್ನವರನ್ನ ಹಾಡಿನಲ್ಲಿ ಬೆಳೆಸಿ ಜಾನಪದದ ಕಲೆಯನ್ನ ರಾಷ್ಟ್ರಮಟ್ಟದವರೆಗೆ ಮಿಂಚಿಸಿದ ಪ್ರತಿಭೆ ಸುಕ್ರಿಗೌಡ. ಸುಕ್ರಿಗೌಡ ತನ್ನ ಬಡಗೇರಿಯನ್ನ ಸರಾಯಿ ಮುಕ್ತ ಗ್ರಾಮವನ್ನಾಗಿಸಲು ಪಣ ತೊಟ್ಟಿದ್ರು. ಪೊಲೀಸ್ ಇಲಾಖೆಯ ನೆರವಿನೊಂದಿಗೆ ಗ್ರಾಮದ ಯುವಕರು, ಮಹಿಳೆಯರ ತಂಡವನ್ನ ಕಟ್ಟಿಕೊಂಡು ಸರಾಯಿ ಮುಕ್ತ ಗ್ರಾಮವನ್ನಾಗಿಸಲು ಹೋರಾಟವನ್ನೇ ನಡೆಸಿದ್ರು. ಸರಾಯಿ ಕುಡಿಯಬೇಡಿ, ಮನೆ ಮಠ ಕಳೆದುಕೊಳ್ಳಬೇಡಿ ಎನ್ನುವ ಸಂದೇಶವನ್ನ ಆಗಾಗ ಹಾಡಿನ ಮೂಲಕವೂ ನೀಡುತ್ತಿದ್ರು ಸುಕ್ರಿಗೌಡ. ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು, ನನಗೆ ಪದ್ಮಶ್ರೀ ಗೌರವ ನೀಡುವುದಕ್ಕಿಂತ ನಮ್ಮ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದಾಗ ಇನ್ನೂ ದೊಡ್ಡ ಪ್ರಶಸ್ತಿಯನ್ನ ನಮಗೆ ನೀಡಿದಂತಾಗುತ್ತದೆ. ಹಿಂದುಳಿದ ಬಹುಸಂಖ್ಯಾತ ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲೇಬೇಕು ಎಂದು ಸುಕ್ರಿಗೌಡ ಆಗಾಗ ಹೇಳುತ್ತಿದ್ರು. ನಮ್ಮ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದಿದ್ದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀವೇ ಮರಳಿ ತೆಗೆದುಕೊಳ್ಳಿ ಎನ್ನುವ ನುಡಿಗಳನ್ನಾಡುತ್ತಿದ್ರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸುಕ್ರಿಗೌಡ ತನ್ನ 28ನೇ ವಯಸ್ಸಿನಲ್ಲಿ ಗುರುವಾರ ಸ್ವಗೃಹದಲ್ಲಿ ನಿಧನರಾಗಿದ್ರು. ಸಂಪ್ರದಾಯಬದ್ಧ ವಿಧಿವಿಧಾನಗಳನ್ನ ಪೂರೈಸಿ ಮನೆಯ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಯಿತು. ಜಾನಪದ ಕೋಗಿಲೆಯ ಅಂತಿಮ ದರ್ಶನವನ್ನ ಸಹಸ್ರಾರು ಜನರು ಪಡೆದು ಕಂಬನಿ ಮಿಡಿದರು. ಸುಕ್ರಿಗೌಡರನ್ನ ಅತ್ಯಂತ ಕಾಳಜಿ ಮತ್ತು ಕಳಕಳಿಯಿಂದ ನೋಡಿಕೊಳ್ಳುತ್ತಿದ್ದ ಅವರ ಸೊಸೆ, ಮೊಮ್ಮಗಳು ಮತ್ತು ಕುಟುಂಬದವರು ಕಣ್ಣೀರಿಟ್ಟರು. ಮತ್ತೆ ಅಜ್ಜಿ ಹುಟ್ಟಿ ಬನ್ನಿ ಎನ್ನುವ ಮಾತುಗಳು ಬಡಗೇರಿಯಲ್ಲಿ ಕೇಳಿಬಂದವು. ವಿವಾಹ ನಡೆದಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಪತಿಯನ್ನ ಕಳೆದುಕೊಂಡು ಆಧಾರಕ್ಕಾಗಿ ಇರುವ ಓರ್ವ ಮಗನೂ ಸಹ ಮರಣ ಹೊಂದಿದಾಗ ಸುಕ್ರಿಗೌಡರ ಬದುಕು ಭಾರವಾಗಿತ್ತು. ಲೋಕಮಾತೆಯಾಗಿ ಎಲ್ಲರೂ ನನ್ನ ಮಕ್ಕಳು ಎನ್ನುವ ಭಾವನೆಯನ್ನ ವ್ಯಕ್ತಪಡಿಸುತ್ತಾ ಸರ್ವರನ್ನು ಸಮಭಾವದಿಂದ ಪ್ರೀತಿಸುವ ಮತ್ತು ಗೌರವಿಸುವ ಗುಣವನ್ನ ಹೊಂದಿದ್ರು ಸುಕ್ರಿಗೌಡ. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್, ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ, ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉತ್ತರ ಕನ್ನಡ ಘಟಕದ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಮಹಿಳಾ ಘಟಕದ ಅಧ್ಯಕ್ಷ ಸುಜಾತಾ ಗಾಂವ್ಕರ್, ಸಹಕಾರಿ ಧುರೀಣ ವಸಂತ್ ನಾಯಕ್, ಹಾಲಕ್ಕಿ ಸಮಾಜದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಹನುಮಂತಗೌಡ, ಬಿಜೆಪಿ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ಎಸ್ ಹೆಗಡೆ, ಗ್ಯಾರಂಟಿ ಪ್ರಾಧಿಕಾರದ ತಾಲೂಕಾಧ್ಯಕ್ಷ ಪಾಂಡುರಂಗ ಗೌಡ, ಮಾಜಿ ಶಾಸಕ ಕೆಎಚ್ ಗೌಡ, ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ಮೊಗಟ, ವಿನೋದ್ ಬಾಸ್ಗೋಡ, ಬಾವಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ನಾಯಕ್, ಉದ್ಯಮಿ ಗಣಪತಿ ನಾಯಕ್ ಮುಲ್ಲೆಮನೆ, ಗೋಪು ನಾಯಕ್ ಅಡ್ಲೂರು, ಉದ್ಯಮಿ ಗೋವಿಂದ್ ನಾಯ್ಕ್ ಗೋಕರ್ಣ, ಹಲವು ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳು, ವಿವಿಧ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಡಿಸಿಎಫ್ ರವಿಶಂಕರ್, ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ, ತಹಶೀಲ್ದಾರ್ ಅನಂತ ಶಂಕರ್, ಡಿಸಿಎಫ್ ಎಸ್ವಿ ಗಿರೀಶ್, ಡಿಆರ್ಡಿಎಸ್ಪಿ ದಿಲೀಪ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನಿಲ್ ಎಂ, ಆರ್ಪಿಐ ಫಕೀರೇಶ್, ಸಿಪಿಐ ಚಂದ್ರಶೇಖರ್ ಮಠಪತಿ, ಪಿಎಸ್ಐ ಸುನಿಲ್ ಸುಳ್ಳೊಳ್ಳಿ, ವಲಯ ಅರಣ್ಯಾಧಿಕಾರಿ ಪ್ರಮೋದ್ ನಾಯಕ್, ಡಾಕ್ಟರ್ ಜಗದೀಶ್ ನಾಯ್ಕ್, ಅಧಿಕಾರಿಗಳು, ವಿವಿಧ ಸಿಬ್ಬಂದಿಗಳು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು, ಕಂದಾಯ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೊಮ್ಮಗೌಡ ತಮ್ಮ 88ನೇ ವಯಸ್ಸಿನಲ್ಲಿ ಜಾನಪದ ಹಾಡಿಗೆ ಒಂದು ಪೂರ್ಣ ವಿರಾಮವನ್ನ ಹಾಡಿದ್ದಾರೆ. ಅವರು ಬಹಳ ಕಷ್ಟದಿಂದ ಬಡತನದಲ್ಲಿ ಹುಟ್ಟಿದಂತಹ ಹಾಲಕ್ಕಿ ಸಮುದಾಯದಲ್ಲಿ ಹುಟ್ಟಿದಂತಹ ಬಡ ಮಹಿಳೆ. ಅವಳು ಚಿಕ್ಕ ವಯಸ್ಸಿನಲ್ಲೇ ಅವಳಿಗೆ ಮದುವೆ ಆಗ್ತದೆ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆದ ಕೆಲವೇ ತಿಂಗಳಲ್ಲಿ ಮದುವೆ ಆಗ್ತದೆ. ಅದ ನಂತರ ಅವಳು ಗದ್ದೆ ಕೆಲಸ, ಕಟ್ಟಿಗೆ ತೂರೋದು ಇಂಥವೆಲ್ಲ ಕೆಲಸ ಮಾಡ್ತಾಳೆ. ತನ್ನ ಒಂದು ಜಾನಪದ ಹಾಡಿನಲ್ಲೇ ತನ್ನ ನೋವನ್ನ ಮರಿತಾಳೆ. ಜಾನಪದ ಹಾಡ ಕಟ್ತಾ ಅವಳೇ ಸ್ವತಃ ಜಾನಪದ ಏನು ಪರಿಸ್ಥಿತಿಗೆ ಅನುಗುಣವಾಗಿ, ಕಾಲಕ್ಕೆ ಅನುಗುಣವಾಗಿ ಅವಳು ಹಾಡನ್ನ ಕಟ್ಟಿ ಹಾಡುವಂತಹದ್ದು. ಯಾವುದೇ ವಿಷಯದಲ್ಲಿ ಮದುವೆ ಸಮಾರಂಭ ಆಗಿರಬಹುದು, ತೊಟ್ಲಲ್ಲಿ ಹಾಕುವಂತ ಹೆಸರಿಡುವ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಂದರ್ಭದಲ್ಲಿ ಎಂತ ಸಂದರ್ಭದಲ್ಲಿ ಸಹಿತ ಅಂತಂತ ಹಾಡುಗಳನ್ನು ಅನುಗುಣವಾಗಿ ಹಾಡನ್ನು
ಅವಳು ಮಾತಾಡ್ತಾ ಹಾಡನ್ನ ಹಾಡ್ತಾ ಇದ್ಳು. ಅಂತ ಒಬ್ಬ ಕಲಾವಿದೆಯಾಗಿದ್ದು, ಜನಪದ ಕಲಾವಿದೆಯಾಗಿದ್ದು, ಅವಳಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ. ಇವತ್ತು ಮನೆಯಲ್ಲಿ ಪ್ರಶಸ್ತಿ ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ. ನಾನು ಬಹಳ ಸಲ ಇಲ್ಲಿ ಬಂದಾಗ ಅವ್ರು ಹೇಳ್ತಿದ್ರು, ಇವೆಲ್ಲ ಇಂತಕ್ಕೆ ನಾನು ತಗೊಂಡು ಏನ್ ಮಾಡೋದಿದೆ, ಇವೆಲ್ಲ ನನ್ಗೆ ಏನಿಲ್ಲ, ಒಂದು ಮನೆ ಇರ್ಲಿಕ್ಕೆ ಒಂದು ಸೂರು ಬೇಕು, ಮನೆ ಕಟ್ಕೊಂಡು ಮನೆ ಬೇಕು. ಅವಾಗ ಆರ್ಥಿಕವಾಗಿ ಬಹಳ ದುರ್ಬಲ ಆಗಿದ್ರು. ಪದ್ಮಶ್ರೀ ಪ್ರಶಸ್ತಿ ಪಡೆದಂತವರು, ಬಹಳ ಕಷ್ಟದಿಂದನೇ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಬಹಳಷ್ಟು ಹೋರಾಟಗಳನ್ನು ಸರಾಯಿ ವಿರುದ್ಧ ಅವರು ಆಂದೋಲನವನ್ನು ಸಹಿತ ಮಾಡಿದ್ದಾರೆ. ಈ ಸರಾಯಿ ಕುಡಿದು ಏನ್ ಆಗ್ತದೆ ಅಂತ ಹೇಳುವ ನೋವನ್ನ ಅವರು ಅನುಭವಿಸಿದಂತವರು. ಬಹಳ ಅವರು ಸರಾಯಿ ವಿರೋಧಿ ಹೋರಾಟಗಳನ್ನ ಮಾಡಿದ್ದಾರೆ. ಸರಾಯಿ ಮುಕ್ತ ಪ್ರದೇಶ ಮಾಡ್ಬೇಕಂತ ಹೇಳಿ ಸಹಿತ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ಅನೇಕ ಹೋರಾಟದಲ್ಲಿ ಭಾಗವಹಿಸಿದಂತವರು, ಅನೇಕ ಪ್ರಶಸ್ತಿಯನ್ನ ಪಡೆದಂತವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನ ಗುರುತಿಸಿಕೊಂಡಂತವರು ಇವತ್ತು ನಮ್ಮಲ್ಲಿ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ. ಅವ್ರು ಹಾಕಿಕೊಟ್ಟಂತ ಏನು ಸರಾಯಿ ವಿರೋಧಿ ಆಂದೋಲನ ಏನಿದೆ, ಅವ್ರು ಹಾಕಿಕೊಟ್ಟಂತ ಸರಾಯಿ ಮುಕ್ತ ಪ್ರದೇಶ ಆಗ್ಬೇಕು, ಸರಾಯಿ ಮುಕ್ತ ರಾಜ್ಯ ಆಗ್ಬೇಕು ಅಂತ ಹೇಳಿ ಏನು ಅವರು ಹೇಳ್ತಾ ಇದ್ರು, ಅದನ್ನು ನಾವೆಲ್ಲರೂ ಸೇರಿ ಮುಂದುವರಿಸಿಕೊಂಡು ಹೋಗೋಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.